ಅದನ್ನೇ ಹಾಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭವಾನಿ ರಾಜ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ಸೊ ಈಗ ಟೈಮ್ ಆಗಿರೋದು 8:30. ಈಗ ಎಲ್ಲರೂ ಎದ್ದಿದ್ದೀವಿ ಆ್ಯಂಡ್ ಈಗ ಬೆಳಗ್ಗೆನೆ ರಾಜು ನನಗೆ ಕಾಫಿ ಮಾಡ್ಕೊಡ್ತಾ ಇದ್ದಾರೆ. ಸೊ ಯಾವ ಕಾಫಿ ಪೌಡರ್ ತೋರಿಸು? ಐಡಿಯಾ ಅವರ ಇನ್ಸ್ಟೆಂಟ್ ಕಾಫಿ. ಆ್ಯಂಡ್ ನಾನು ಇನ್ಸ್ಟಾದಲ್ಲೂ ಹಾಕಿದಾಗ ಕೇಳಿದ್ರಿ ನೀವು ಎಲ್ಲಿ ಸಿಗುತ್ತೆ ಅಂತ. ಸೊ ನಾರ್ಮಲ್ ಸ್ಟೋರಲ್ಲೆಲ್ಲ ಸಿಗುತ್ತೆ ಈ ಒಂದು ಕಾಫಿ ಪೌಡರ್. ಸೊ ಈಗ ಕಾಫಿ ಮಾಡ್ಕೊಡ್ತಾ ಇದ್ದಾರೆ. ಆಲ್ ದ ಟೈಮ್ ನನಗೆ ಮೂಡ್ ಚೆನ್ನಾಗಿದ್ದಾಗ ಮಾಡ್ತೀನಿ, ಇಲ್ಲ ಅಂದ್ರೆ ಇವರೇ ಮಾಡ್ಕೊಡ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಸಂಡೇ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೋಪ್ ನಿಮ್ಗೆಲ್ರಿಗೂ ಇಷ್ಟವಾಗುತ್ತೆ. ಆ್ಯಂಡ್ ನಿಮ್ಮ ಸಂಡೇ ಕೂಡ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಆಯ್ತಾ. ಸೊ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಉಕ್ತು. ಹಲೋ ಗುಡ್ ಮಾರ್ನಿಂಗ್. ಅಲ್ಲ ರೀ, ನೋಡ್ಕೊಂಡಿಲ್ಲ ಅಂದಿದ್ರೆ ಹುಕ್ಕೋ ಹೋಗ್ತಿತ್ತಲ್ಲ ರೀ. ಎಲ್ಲಿದೆ ಉಳಿದ್ಬಿಟ್ರ ಸಾಮಾನೆಲ್ಲ? ವೆರಿ ನೈಸ್. ಎಲ್ಲಿದೆ? ಸೊ ಲಡ್ಡುದು ಹೇರ್ ಕಟ್ ಕೂಡ ಆಗಿದೆ. ಶೋಮ್ಯೋ ಹೇರ್ ಕಟ್ ಬೆಳಗ್ಗೆ ಎದ್ದಾಗ ಆಗಿದೆ. ತೋರಿಸು. ನೈಸ್. ಬುಡ್ಡದು ಇನ್ನೂ ಇಲ್ಲ. ಬುಡ್ಡುದು ಸಮ್ಮರ್ ಹಾಲಿಡೇಸ್ ಅಣ್ಣಾಗ ಬಂದ್ಮೇಲೆ ನೆಕ್ಸ್ಟ್ ವೀಕ್ ಅಲ್ಲೇ ಇರಬೇಕು. ನೀನು ಧರ್ಮಸ್ಥಳ ಮಾಡ್ತಾ ಇದೀಯಾ ಇಲ್ಲಿ? ಹಾಲನ್ನ ಉಕ್ಕಿಸ್ಕೊಂಡು ಯಾಕ್ರಿ ಹಿಂಗೆ ಮಾಡ್ತಾ ಇದ್ದೀರಾ? ಅದಿರೋದು ಒಂದಿಷ್ಟು ಹಾಲೀಗ. ನಿನ್ನೆ ಸಂಜೆ ತಗೊಬಂದಿದ್ದು 2 ಸಲಿಗೆ ಆಗಿದೆ ಈಗ ಕಾಫಿ. ಇವರಿಬ್ರು ನೋಡು, ಕರಿಮಣಿ ಮಾಲೀಕ ರಾಹುಲ್ಲ ಅಂತ ನೋಡ್ತಾ ಇದ್ದಾರೆ. ಹಲೋ, ಪರ್ಫೆಕ್ಟ್ ಆಗಿ ಇತ್ತು. ಹಿಂಗೆ ಇಟ್ಕೊಳಕ್ ಬರ್ತಲ್ಲ. ಅದು ಪಾತ್ರೆ ಇಟ್ಕೊಳ್ಳೋದಿದೆ ತಾನೆ? ಅಲ್ಲಿ ಇಕ್ಕೋ, ನಾನು ಎತ್ಕೋತೀನಿ. ಇಷ್ಟು ಕಾಫಿ, ಇಷ್ಟು ತುಂಬ ಆದರೂ ಕಾಫಿ ಕೊಡ್ತಾರಾ? ಥ್ಯಾಂಕ್ ಯು ಫಾರ್ ದ ಕಾಫಿ. ಬ್ರೆಡ್ ಒಂದೇ ಒಂದು ಕೊಟ್ಟಿರೋದಕ್ಕೆ ಅಲ್ವೇನೋ? ತಗೋ, ಡಿಪ್ ಮಾಡ್ಕೊಂಡು ಕುಡಿತೀಯಾ? ಹಾಂ, ಎಷ್ಟು ಸಲ ತೆಗ್ದಿಕ್ಕಿದ್ರು ಹಂಗೆ ಮಾಡ್ತಾನವನು. ನೈಸ್, ಸೊ ಗುಡ್. ಯಾರು ಪಾಪ? ಅದು ಪಾಪನ ಹಿಂಗಿಟ್ಕೋ. ಇವಾಗ ಹಿಂಗೆ ಇಟ್ಕೊಂಡಿದ್ದಲ್ಲ ಪಾಪನ, ಇಟ್ಕೊಮ್ಮ. ಹಿಂಗೆ ಇಟ್ಕೊಳ್ಳಲ್ಲ? ಯಾರ್ದಿದ್ದು ಪಾಪು? ನಿಂದ ಪಾಪು? ಪಚ್ಚಮ್ಮ ಪಾಪುನ, ಪಚ್ಚು ಜಿಜಿ ಮಾಡು, ತುಷಿ ಪಾಪಗೆ. ಸೊ ಫ್ರೆಂಡ್ಸ್, ಕಾಫಿ ಆಯಿತು. ಒಂದು ಸ್ಟ್ರಾಂಗ್ ಕಾಫಿ ಜೊತೆಗೆ ಒಂದು ಪ್ರೀತಿಯಿಂದ ಮಾಡಿಕೊಡ್ತಾರಲ್ಲ, ಸೊ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಸೊ ಐ ಆಮ್ ವೆರಿ ಲಕ್ಕಿ ಅಂತ ಹೇಳ್ತೀನಿ. ಕಾಫಿ ವಿಷಯದಲ್ಲಿ ಯಾವಾಗಲೂ ನನ್ನ ಕೈಲಿ ಆಗಲ್ಲ ಅಂದಾಗೆಲ್ಲ ಮಾಡಿಕೊಡ್ತಾರೆ. ಸೊ ಇದೊಂದು ಕಾಫಿ ಪುಟ್ಟದಾಗಿ ಸಮಾಚಾರ ಅಷ್ಟೇ ಇಷ್ಟೊತ್ತು ನೀವು ನೋಡಿದ್ದು. ಆ್ಯಂಡ್ ಈಗ ಬುಡ್ಡು ಇಲ್ಲಿ ಕೂತಿದ್ದಾನೆ ಆ್ಯಂಡ್ ರಾಜು ಹೋಗಿದ್ದಾರೆ ನಾನ್ ವೆಜ್ ತೊಗೊಬರೋದಕ್ಕೆ. ಮಟನ್ ಚಿಕನ್, ಯಾಕಂದರೆ ದೋಸೆ ಇಟ್ಟಿದೆ. ದೋಸೆ ಕಾಂಬಿನೇಷನ್ ಮಟನ್ ಸರ್ ಅಲ್ಟಿಮೇಟ್ ಆಗಿರುತ್ತಲ್ವ. ಸೊ ಆ ಒಂದು ಕಾಂಬಿನೇಷನ್ ಯಾವತ್ತೂ ರಾಂಗ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಅದನ್ನೇ ಬ್ರೇಕ್ಫಾಸ್ಟಿಗೆ ಮಾಡೋಣ ಅಂತ. ಆ್ಯಂಡ್ ಇನ್ನೂ ಲಂಚ್ಗೆ ಬಿರಿಯಾನಿ ಏನಾದರೂ ಮಾಡ್ಕೊಳ್ಳೋಣ ಅಥವಾ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಬಟ್ ನಾನು ಇವಾಗ ತೋರಿಸ್ತೀನಿ ಏನಾದರೂ ಹೊರಗಡೆ ಹೋಗಿ ಏನಾದರೂ ಶಾಪಿಂಗ್ ಇದ್ರೆ ಅಂತ. ಬಟ್ ಇದೇ ಗೊತ್ತಿಲ್ಲ, ಯಾವ ರೀತಿ ಮೂಡ್ ಪ್ರಕಾರ ಕೂಡ ಚೇಂಜ್ ಆಗ್ಬೋದು, ಹೋಗಬೇಕಾ ಬೇಡವಾ ಅಂತ. ಆ್ಯಸ್ ಆಫ್ ನಾವು ಕ್ಲೀನಿಂಗ್ ಎಲ್ಲ ಮುಗ್ದಿದೆ, ಯಾಕಂದರೆ ನೈಟೇ ಸಾಮಾನು ತೊಳೆದು ವಾಶ್ ಮಾಡಿ ಬಿಡೋದ್ರಿಂದ ಅಷ್ಟೇನು ಕೆಲಸ ಇದೆ ಅಂತ ಕಿಚನ್ಗೆ ಬಂದಿದ್ದ ತಕ್ಷಣ ಅನಿಸೋದಿಲ್ಲ ಸಹಜವಾಗಿ. ಯಾವಾಗಲೂ ನನಗೆ ಮಾರ್ನಿಂಗ್ ಟೈಮು ಸ್ವಲ್ಪ ಹಾಲೆಲ್ಲ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಥಿಂಗ್ಸ್ ಇದೆ. ಸೊ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಒಂದ್ಸರಿ ಮನೆ ನೀಟಾಗಿ ಗುಡಿಸ್ಬಿಟ್ರೆ ಮುಗೀತು ನನ್ನ ಮಾರ್ನಿಂಗ್ ಕೆಲಸ. ಸೊ ಸಂಡೇ ವೀಕೆಂಡ್ ತುಂಬ ಸ್ಪೆಷಲ್ ಆಗಿರುತ್ತೆ. ಅಥವಾ ಬೆಳಗ್ಗೆ ಟೈಮ್ ಬೇಗ ಎದ್ದು ಎಲ್ಲಾದರೂ ಲಾಂಗ್ ಡ್ರೈವ್ ಹೋಗಿ ಬರೋದು, ಈ ರೀತಿ ಒಂದು ಮೆಮೊರೇಬಲ್ ಆಗಿ ಯಾವಾಗಲೂ ನಮ್ಮ ವೀಕೆಂಡನ್ನು ಇಟ್ಕೊಂಡ್ರೆ ಅಥವಾ ಸ್ಪೆಷಲ್ ಆಗಿರುತ್ತೆ. ಬಟ್ ನಮಗೇನಂತ ಹೇಳಿದ್ರೆ ನಾವು ಪ್ಲ್ಯಾನ್ ಮಾಡ್ತೀವಿ, ಬಟ್ ಮಕ್ಕಳಿರೋದ್ರಿಂದ ಎಲ್ಲೂ ಹೋಗೋದಕ್ಕಾಗೋದಿಲ್ಲ. ಇನ್ನೊಂದು ಸ್ವಲ್ಪ ದಿನ ಬುಡು ಇನ್ನೂ ಸ್ವಲ್ಪ ಚೆನ್ನಾಗಿ ನಡೆದು 2 ವರ್ಷ ಆದಮೇಲೆ ಎಲ್ಲ ಥರ ನಾವು ಹೊರಗಡೆ ಬೆಳಗ್ಗೆನೆ ಹೋಗಿ ಟ್ರಾವೆಲ್ ಮಾಡಿಕೊಂಡು ಲಾಂಗ್ ರೈಡ್ ಎಲ್ಲ ಹೋಗಿ ಬರೋದು ಚೆನ್ನಾಗಿರುತ್ತೆ ಅನ್ನಿಸ್ತು ನನಗೆ. ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಬಿಕಾಸ್ ವೀಕೆಂಡ್ ಅಂತ.
ಆ್ಯಂಡ್ ಇನ್ನು ಬನ್ನಿ ಮನೆಯೆಲ್ಲ ಕೆಲಸ ಮಾಡ್ಕೊಂಡು ಹಾಗೆ ಏನೆಲ್ಲ ಕುಕಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆ ನನ್ನ ಸಂಡೇ ರುಟೀನ್ ಜೊತೆಗೆ ಒಂದಷ್ಟು ಕಮೆಂಟ್ಸ್ಗೆ ನಾನು ನನ್ನದೇ ಆದಂತಹ ರೀತಿಯಲ್ಲಿ ಉತ್ತರನ ಕೊಡ್ತೀನಿ. ಬಿಕಾಸ್ ಒಂದಷ್ಟು ರಿಪೀಟೆಡ್ ಆಗಿ ಬರ್ತಾ ಇರೋದ್ರಿಂದ ಫಸ್ಟ್ಲಿ ಈ ಒಂದು ವೀಡಿಯೋಸಲ್ಲಿ ಇವ್ರು ಮಾಡೋ ಅಂಥದ್ದು ಕಂಟೆಂಟೇ ಇರೋದಿಲ್ಲ, ಇನ್ಫಾರ್ಮೇಟಿವೇ ಇರೋಲ್ಲ. ಬರೀ ಇವ್ರು ಏನು ತಿಂತಾರೆ ಏನು ಮಾಡ್ತಾರೆ ಅದನ್ನಷ್ಟೇ ತೋರಿಸ್ತಾರೆ ಅಂತ ಅಂದ್ಕೊಂಡು ನೋಡೋರಿಗೆ ಅದಷ್ಟೇ ಸಿಗುತ್ತೆ. ಬಟ್ ನಮ್ಮ ಫ್ಯಾಮಿಲಿನ ಇಷ್ಟಪಟ್ಟು ನಾನು ರಾಜು ಹೇಗಿರ್ತೀವಿ, ಹಾಗೆ ನನ್ನ ಮಕ್ಕಳು ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ, ಹಾಗೆ ನನ್ನ ಪ್ರತಿಯೊಂದು ಕೂಡ ಆ ಒಂದು ಕ್ಲಿಪ್ಪಿಂಗ್ಸ್ ಏನಾದರೂ ಒಂದು ಉದ್ದೇಶಪೂರ್ವಕವಾಗಿಯೇ ಎಲ್ಲರ ಜೊತೆ ಶೇರ್ ಮಾಡ್ತೀನಿ. ಸೊ ಇಷ್ಟಪಟ್ಟು ನೋಡೋರಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ, ಇಷ್ಟ ಆಗದಿದ್ದವ್ರಿಗೆ ನೋ ಪ್ರಾಬ್ಲಮ್. ಫಸ್ಟು ಈ ಮೇನ್ ಬರುತ್ತೆ, ಓಕೆನಾ? an apple, a book, the sun, an umbrella, a dog. Okay, then bag, lip, pen, pot, pot, tub, tub. Okay, now next write the rhyming word. Jam, dam, bar, car, hot, pot. Artha. So next this opposite word, in, out, happy, sad, come, go. Then look at the picture, use and to join the word. So and ಅಂತ ಬರಿಬೇಕು, ಇಲ್ಲೇ ಇರುತ್ತೆ A and D ಅಂತ. ಓಕೆನಾ? Socks and shoes, bread and butter. ಮತ್ತೆ ಇದು look at the pictures and fill in the blanks with this or that. So this is a dog, that is a car. ಓಕೆನಾ? ಪ್ರತಿಯೊಂದು ಸ್ಪೆಲ್ಲಿಂಗ್ಸ್ ಗೊತ್ತು ತಾನೆ ನಿನಗೆ? So tell me the spelling for bag. Lip. Ten. Pot. Tub. Now rhyming word. Jam. Spelling for dam. D-A-M, dam. Bar. Car. Spelling. C-A-R. Hot. Pot. Pot spelling. ತಾಯಿಯೇ ಮೊದಲ ಗುರು ಅನ್ನೋ ಹಾಗೆ ನಮ್ಮ ಲಡ್ಡುಗೆ ಪ್ರತಿ ಸಲ ಸ್ಕೂಲ್ ಕಡೆಯಿಂದ ಯೂನಿಟ್ ಟೆಸ್ಟ್ ಆಗಿರ್ಬೋದು, ಪ್ರಿಪ್ರೇಟ್ರಿ ಆಗಿರ್ಬೋದು, ಈಗ ಆ್ಯನ್ಯುವಲ್ ಎಕ್ಸಾಮ್ಸ್ ಕೂಡ ಶುರುವಾಗಿದೆ. ಸೊ ನಾನು ಎಲ್ಲನೂ ಅವನಿಗೆ ಹೇಳಿಕೊಟ್ಟು ಪ್ರಾಕ್ಟೀಸ್ ಸಹ ಮಾಡಿಸಿ ನಾನೇ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿ ಎಕ್ಸಾಮಲ್ಲಿ ಯಾವ ರೀತಿ ರೈಟ್ ಮಾಡಬೇಕು ಅನ್ನೋದನ್ನು ಎಲ್ಲನೂ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಇನ್ನು ರಾಜು ನಮಗೆ ನಿಯರ್ ಬೈಯಲ್ಲೇ ಸಿಗುತ್ತೆ ನಾನ್ ವೆಜ್ ಎಲ್ಲನೂ. ಸೊ ಅಲ್ಲಿಂದನೇ ತೊಗೊಂಡು ಬಂದರು ಚಿಕನ್, ಮಟನ್, ಬೆಳ್ಳುಳ್ಳಿ ಕಬಾಬ್. ನಾನೇ ಮಾಡಿಸ್ಕೊಟ್ಬಿಟ್ಟಿದ್ದೀನಿ. ಇಂಗ್ಲೀಷ್ ನಾಳೆ ಇದಿಷ್ಟೇ ಸಬ್ಜೆಕ್ಟ್ ಇರೋದು. ಸಾರಿ ಸರ್, ತಪ್ಪಾಯ್ತಪ್ಪ. ಈ ಒಂದು ಬಿಸಿಲಲ್ಲಿ ಚಿಕನ್ ಜಾಸ್ತಿ ತಿನ್ನಬಾರ್ದು, ಹಾಗಾಗಿನೇ ಸ್ವಲ್ಪ ಮಟನ್ ಸ್ವಲ್ಪ ಚಿಕನ್ ಈಕ್ವಲಿನೇ ತರಿಸಿದ್ದೆ ನಾನು. ಯಾಕಂದರೆ ನಮ್ಮ ರಾಜು ಮಾಡೋದು ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಕಬಾಬ್, ಅದರಲ್ಲೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಇನ್ನೊಂದು ಏನಂತ ಹೇಳಿದ್ರೆ ರೀಸನ್, ನಮ್ಮನೆ ಆಯಿಲಲ್ಲಿ ಅಂದರೆ ಅಡುಗೆ ನಾವೇ ಎಣ್ಣೆ ಯೂಸ್ ಮಾಡಿ ಮಾಡೋದ್ರಿಂದ ಕಬಾಬ್ ಒಂದೇ ಸಲ ಮಾಡಿ ಥ್ರೋ ಮಾಡಲ್ಲ, 2 ಸಲ ಯೂಸ್ ಮಾಡಿ ನಾನು ಥ್ರೋ ಮಾಡ್ತೀನಿ. ಬಿಕಾಸ್ ಪ್ರತಿ ಸಲ ಮಾಡಿದಾಗ್ಲೂ ಫಿಲ್ಟರ್ ಮಾಡಿ ಎತ್ತಿಟ್ಟಿರ್ತೀವಲ್ವ. ಸೊ ಅದಾದಮೇಲೆ 2 ಟೈಮ್ಸ್ ನಾವು ಬಾಯ್ಲ್ ಮಾಡಿ ಕಬಾಬ್ ಮಾಡ್ಕೋಬೋದು. ಅದಾದಮೇಲೆ ಎಕ್ಸ್ಟ್ರಾ ಮತ್ತೆ ಅದನ್ನು ಯೂಸ್ ಮಾಡಬಾರ್ದು. ಸೊ ಹಾಗಾಗಿ 2 ಟೈಮ್ಸ್ ಆದರೂ ಮಾಡ್ತೀವಿ ನಾವು ವೀಕ್ಲಿ 2 ಟೈಮ್ಸ್ ಕಬಾಬನ್ನು. ಇನ್ನು ಹಾಗೆ ಅಡುಗೆನ ನಾವು ಜೊತೆಲೇ ಮಾಡ್ತಾಯಿದ್ದೀವಿ. ಸಂಡೇ ನಮ್ಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಆ ಒಂದು ದಿನಕ್ಕೆ ಮಾತ್ರ ಅಲ್ಲ, ಪ್ರತಿ ಸಲ ರಾಜುಗೆ ಟೈಮ್ ಸಿಕ್ಕಿದಾಗ ನನ್ನ ಜೊತೆ ಅವರು ಈಕ್ವಲಿ ಅಡುಗೆ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಅದು ನಂಗೆ ತುಂಬ ಖುಷಿ ತಂದುಕೊಡುತ್ತೆ. ಹಾಗೆಯೇ ಕಮೆಂಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಪಾರ್ಟ್ ಏನು ಅಂತ, ಈಗ ನೀವು 1 or 2 ಕಮೆಂಟ್ಸ್ ಅಂತ ಅಂದ್ರೂ ಅದು ನಮ್ಮ ವಿಡಿಯೋ ಅಭಿಪ್ರಾಯ ಏನು ಜನಗಳಿಗೆ ಅನ್ನೋದನ್ನು ನಾವು ತುಂಬ ಕುತೂಹಲದಿಂದನೇ ಆ ಒಂದು ಕಮೆಂಟನ್ನು ಓಪನ್ ಮಾಡಿ ನೋಡ್ತೀವಿ. ಬಟ್ ಮಾಡಬೇಕು ಅಂತಲೇ ಬಂದು ಮಾಡಿ ಹೋಗೋರು, ಅಥವಾ ಇಲ್ಲ ನೀವು ಚೆನ್ನಾಗಿ ಮಾಡ್ತಾಯಿದ್ದೀರಾ ಅಂತ ಬಂದು ನಮ್ಮನ್ನ ಮೋಟಿವೇಟ್ ಮಾಡಿ ಕಮೆಂಟ್ ಹಾಕಿ ಹೋಗೋರು ಈಕ್ವಲಿನೇ ನಾನು ನೋಡ್ತೀನಿ. ಬಿಕಾಸ್ ನನಗೆ ಹರ್ಟ್ ಆಗೋದನ್ನು ನಾನು ಇಮಿಡಿಯೇಟ್ಲಿ ರಿಮೂವ್ ಮಾಡ್ತೀನಿ. ಬಿಕಾಸ್ ಆ ಒಂದು ಬ್ಯಾಡ್ ಕಮೆಂಟಿಂದ ಕರೆಕ್ಟಾಗಿ ಒಳ್ಳೆಯದನ್ನು ನಮಗೆ ಕಮೆಂಟ್ ಮಾಡ್ತಾರಲ್ಲ, ಸೊ ಅವ್ರಿಗೆ ಡೈವರ್ಟ್ ಆಗಬಾರ್ದು ಅವರ ಒಂದು ಬ್ಯಾಡ್ ಕಮೆಂಟ್ ಅಂತ ಹೇಳಿಬಿಟ್ಟು ನನ್ನ ಒಂದು ಇಂಟೆನ್ಷನ್. ಸೊ ನಾನು ಇಮಿಡಿಯೇಟ್ಲಿ ರಿಮೂವ್ ಮಾಡ್ತೀನಿ. ಇನ್ನೊಂದೇನಂತ ಹೇಳಿದ್ರೆ, ಯಾವುದೇ ರೀತಿ ಬ್ಯಾಡ್ ಕಮೆಂಟ್ ಇಂಟೆನ್ಷನಲ್ಲಿ ಬೇಕು ಅಂತ ಹಾಕ್ತಾರಲ್ಲ, ಸೊ ಅಂಥವ್ರಿಗಂತೂ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಆದರೆ ಒಂದಷ್ಟು ಸೂಕ್ಷ್ಮವಾದಂತಹ ಕಮೆಂಟ್ಸ್ ಬಂದು ನಮಗೆ ಬೇಜಾರಾಗುತ್ತೆ. ಸೊ ನನಗೇನಂತ ಹೇಳಿದ್ರೆ ಎಸ್ಪೆಷಲಿ, ಸೊ ನನಗೇನಾದರೂ ಅವ್ರು ಹಾಕಿದ ಕಮೆಂಟ್ ನನಗೆ ಹೌದಾ ನಿಜನಾ ಅಂತ ಅನ್ನಿಸ್ದಾಗ ನಾನು ರಾಜು ಹತ್ರ ಕೇಳೋದು ಸಹಜ. ಈ ರೀತಿ ನಿನಗೇನಾದರೂ ಅನ್ನಿಸ್ತಾ ಅಥವಾ ಈ ಒಂದು ಕ್ಲಿಪ್ಪಿಂಗ್ ನೋಡು ಅಂತ ಅಂದಾಗ ಅವ್ರು ನೋಡ್ತಾರೆ, ನೋಡಿಬಿಟ್ಟು ಇಲ್ಲ ಅಂತ ಹೇಳಿದ್ರು ನನಗೆ ಒಂದು ರೀತಿ ಅದು ಸ್ಯಾಟಿಸ್ಫೈ ಆಗೋದಿಲ್ಲ. ಸೊ ಹಾಗಾಗಿನೇ ಈಗ ಒಂದಷ್ಟು ಪೀರಿಯಡ್ ಆಫ್ ಟೈಮ್ ನಾನು ತುಂಬಾ ಆಲ್ಟರ್ನೇಟಿವ್ ಡೇಸಲ್ಲಿ ವ್ಲಾಗ್ಸ್ ಹಾಕ್ತೀನಿ. ಬಿಕಾಸ್ ಎಲ್ಲಿ ಲ್ಯಾಗ್ ಆಗ್ತಿದೆ,
ಯಾಕೆ ಜನಗಳಿಗೆ ಇಷ್ಟ ಆಗ್ತಿಲ್ಲ ಅನ್ನೋದು ಒಂದಷ್ಟು ಕ್ವಶನ್ಸ್ ನನ್ನ ಮೈಂಡಲ್ಲಿ ಇರೋದ್ರಿಂದ ಓಕೆ ಅಂತ ಹೇಳಿ ಎಲ್ಲ ಒಂದೊಂದು ಪ್ರಾಬ್ಲಮ್ಗೂ ಕೂಡ ಒಂದೊಂದು ಪುಟ್ಟದಾಗಿ ಸೊಲ್ಯೂಷನನ್ನು ನಾನೇ ಫೈಂಡ್ ಔಟ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡೋ ಅಂದರೆ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಇಷ್ಟೇ ಹೇಳಬಲ್ಲೆ. ಬಿಕಾಸ್ ನೀವು ಕಮೆಂಟ್ ಹಾಕಿ ಹೋಗ್ತೀರಾ, ಬಟ್ ಅದು ನಮ್ಮ ಮನೆಯಲ್ಲಿ ನಮ್ಮ ಒಂದು 4 ಗೋಡೆ ಮಧ್ಯ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತ ಹೇಳಿದ್ರೆ ಅದನ್ನು ನಾವಷ್ಟೇ ಫೇಸ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ಜೊತೆಗೆ ನೀವು ಆನ್ ಕ್ಯಾಮ್ರಾ ಏನಷ್ಟೇ ನೋಡಿರ್ತೀರ ಅದನ್ನು ನೀವು ಪಾಯಿಂಟ್ಔಟ್ ಮಾಡಿ ಕಮೆಂಟ್ ಮಾಡೋದು ತುಂಬಾ ತಪ್ಪು. ಸೊ ನಾನು ಅದನ್ನು ನನಗೋಸ್ಕರ ನಾನು ಹೇಳ್ಕೊತಿದ್ದೀನಿ ಅಂತಲ್ಲ, ಇಬ್ಬರು ಮಕ್ಕಳನ್ನ ಇಟ್ಕೊಂಡು ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೇನು ಕೆಲಸ ಇಲ್ಲ ಅಂತಲ್ಲ. ಅದರಿಂದ 4 ಜನಕ್ಕೆ ಇಷ್ಟ ಆಗ್ಬೋದು, ಫ್ರ್ಯಾಂಕ್ಲಿ ಸೇಯಿಂಗ್ ಟೈಮ್ ಪಾಸ್ ಆಗ್ಬೋದು, ಅಥವಾ ನಮ್ಮ ಒಂದು ಬಾಂಡಿಂಗ್ನ ನೋಡಿ ಅವ್ರಿಗೂ ಕೂಡ ಖುಷಿ ಆಗ್ಬೋದು, ಅಥವಾ ಮಕ್ಕಳು ಆ್ಯಕ್ಟಿವ್ ಆಗಿರೋದನ್ನ ನೋಡಿ ಖುಷಿ ಆಗ್ಬೋದು. ಏನಾದರೂ ಒಂದು ಕಲಿಯೋದಿರುತ್ತೆ, ನಮ್ಮನ್ನು ನೋಡಿ ಕೂಡ ಇಷ್ಟಪಡ್ತಾರೆ ಅನ್ನೋ ಒಂದು ಉದ್ದೇಶದಲ್ಲೇ ನಮ್ಮ ಪ್ರತಿಯೊಂದು ವ್ಲಾಗ್ ಇರುತ್ತೆ. ಅಷ್ಟೇ ಫ್ರೆಂಡ್ಸ್, ಇನ್ನೇನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಆದಷ್ಟು ಬೇಗ Q&A ವಿಡಿಯೋ ಕೂಡ ನಮ್ಮ ಜೊತೆ ಶೇರ್ ಮಾಡ್ತೀನಿ, ಬಿಕಾಸ್ ತುಂಬಾ ಇದೆ ಮಾತಾಡೋ ಅಂಥದ್ದು. ಸೊ ನೋಡಿ, ಈ ರೀತಿ ತಲೆ ಬಿಸಿ ಆದಾಗ ನನಗೆ ಫಸ್ಟ್ಲಿ ಅನಿಸೋದು ಐಸ್ ಕ್ರೀಮನ್ನು ತಿನ್ನಬೇಕು ಅಂತಲೇ. ಹಾಗೆ ನಮ್ಮ ಕಮ್ಯುನಿಟಿ ಇರುವಂತಹ ಅನ್ವಿತಾ ಸ್ಟೋರ್ಗೆ ಹೋಗಿ ಐಸ್ ಕ್ರೀಮನ್ನು ತೊಗೊಂಡು ಬರ್ತಾ ಇದ್ದೀವಿ. ನಂಗೆ ರೀಸೆಂಟಾಗಿ ಈ ಮಟ್ಕ ಐಸ್ ಕ್ರೀಮ್ ಏನು ಬರುತ್ತಲ್ವ, ಪುಟ್ ಮಡ್ಕೆಲಿ, ಅದು ನಂಗೆ ತುಂಬಾ ಇಷ್ಟ. ಅದರಲ್ಲೂ ಪಿಸ್ತಾ ಫ್ಲೇವರ್ ಇರುತ್ತಲ್ವ, ಸೊ ಮಗಳು ತುಂಬ ತಿಂತಾರೆ, ಹಾಗೆ ನಾನು ಕೂಡ ತಿಂತೀನಿ. ಈ ಒಂದು ಬಿಸಿಲಲ್ಲಿ ಅವಾಯ್ಡ್ ಮಾಡೋದೇನು ಬೇಡ. ಮಕ್ಕಳಿಗೆ ಲೈಕ್ ತಣ್ಣೀರು ಕೊಡಿಸಿದ್ರೆ ಏನಾಗುತ್ತೆ, ಐಸ್ ಕ್ರೀಮ್ ಕೊಡಿಸಿದ್ರೆ ಏನಾಗುತ್ತೆ, ಐಸ್ ಕ್ರೀಮ್ ತಿನ್ಸಿದ್ರೆ ಏನಾಗುತ್ತೆ ಅಂತ. ಸೊ ಈಕ್ವಲಿ ತಿನ್ನಿಸ್ಬೋದು. ಸೊ ಫ್ರೆಂಡ್ಸ್, ಐಸ್ ಕ್ರೀಮ್ ತಿಂದಾದಮೇಲೆ ಮಕ್ಕಳನ್ನ ಮಲಗಿಸಿ ಕಂಪ್ಲೀಟಾಗಿ ರೆಸ್ಟ್ ಮಾಡಿದ್ದೇ ಆಗೋಯಿತು ಸಂಡೇ. ಸೊ ಅಟ್ಲೀಸ್ಟ್ ಹೋದ ವಾರನಾದರೂ ಪೋಲಿಯೋ ಅಂತ ಹೇಳಿಬಿಟ್ಟು ಹೊರಗಡೆ ಹೋಗಿ ಅದು ಒಂದು ಹಾಫ್ ಆನ್ ಅವರ್ ಒಂದು ಸ್ವಲ್ಪ ಹೊರಗಡೆ ಹೋಗೋದಕ್ಕೆ ಸಿಕ್ತು. ಬಟ್ ಈ ವಾರ ಏನಂತ ಗೊತ್ತಿಲ್ಲ, ಎಲ್ರಿಗೂ ಒಂಥರ ಟಯರ್ಡ್ ಫೀಲಿಂಗ್ ರೀ. ವಾಸ್ ವೀಕೆಂಡ್ ಹೆಂಗಿದೆ ಸಂಡೇ? ಸೊ ಒಂದು ರೀತಿ ಟಯರ್ಡ್ ಅನಿಸ್ತದೆ, ಬಿಕಾಸ್ ಸಮ್ಮರ್ ಅಲ್ವಾ, ಬಿಸಿಲಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಿದ್ರೂ ಒಂದು 5 ನಿಮಿಷ ಕಂಟಿನ್ಯೂಯಸ್ ಆಗಿ ಫುಲ್ ಕುತ್ಕೊಂಡು ರೆಸ್ಟ್ ಮಾಡಿಬಿಡೋಣ ಅಂತ ಅನಿಸುತ್ತೆ, ಅಷ್ಟೊಂದು ಟಯರ್ಡ್ ಆಗುತ್ತೆ. ಸೊ ಬಟ್ ಸದ್ಯಕ್ಕೆ ಈಗೆಲ್ಲ ಕೆಲಸ ಮುಗಿದಿದೆ. ಲಂಚಿಗೆ ಬಿರಿಯಾನಿ ಮಾಡಬೇಕು. ಚಿಕನ್ ಹಾಗೇ ಇದೆ, ಬಟ್ ಫ್ರಿಜ್ಜಲ್ಲಿ ಇಕ್ಕಿದ್ದೀನಿ. ಈಗ ತೆಗೆದು ಚಿಕನ್ ಬಿರಿಯಾನಿ ಮಾಡಿಬಿಟ್ಟು ಗುಡ್ಡನ್ನ ಮಲಗಿಸಿದ್ದೀನಿ. ಲಡ್ಡು ಟಿ ವಿ ನೋಡ್ತಾ ಇದ್ದಾನೆ. ಅವನ್ನ ಮಲಗು ಅಂತ ಹೇಳಿ ಅವನ್ನ ಮಲಗಿಸೋದೇ ಒಂದು ಸಾಹಸ. ಮಲಗಲ್ಲ ಅವನು. ಸೊ ಟಿ ವಿ ನೋಡ್ತಾ ಇದ್ದಾರೆ ಅಪ್ಪ ಮಗ ಇಬ್ಬರೂ. ಸಮ್ಮರ್ ಅಂತ ಅಂದಮೇಲೆ ಮಾವಿನಕಾಯಿ ಸೀಸನ್ ಅಂತೂ ಶುರು ಆದಂಗೆ. ಸೊ ಇನ್ನು ಉಪ್ಪಿನಕಾಯಿಗೆ ನಾನಿಲ್ಲಿ 3 ಮಾವಿನಕಾಯಿನ ತೊಗೊಂಡಿದ್ದೀನಿ. ಹುಳಿ ಮಾವಿನಕಾಯಿ ಪುಟ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಮಸಾಲೆ ಆಗಿ 1-2 ಟೇಬಲ್ ಸ್ಪೂನಷ್ಟು ಜೀರಿಗೆ, 2 ಟೇಬಲ್ ಸ್ಪೂನಷ್ಟು ಮೆಂತ, ಸ್ವಲ್ಪ ಸಾಸಿವೆನ ಹಾಕಿ ಒಂದು ಸ್ವಲ್ಪ ಚಟಪಟ ಅನ್ನೋವರೆಗೂ ಫ್ರೈ ಮಾಡಿ ಗ್ರೈಂಡ್ ಮಾಡ್ಕೊಬೇಕು. ಹಾಗೆ ಮಾವಿನಕಾಯಿಗೆ ಒಂದು ಸ್ವಲ್ಪ ಅರಿಶಿನ, ಉಪ್ಪು, ಖಾರದ ಪುಡಿ ಹಾಕಿ ಒಂದು 5 ನಿಮಿಷ ನೆನೆಸಿಟ್ಟು ಹಾಗೆ ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಮಸಾಲೆನ ಆ್ಯಡ್ ಮಾಡಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಎಣ್ಣೆ, ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿ ಒಗ್ಗರಣೆ ಹಾಕಿ ಒಂದು 2 ಅವರ್ ಮ್ಯಾರಿನೇಟ್ ಮಾಡಿಟ್ರೆ ಸಾಕು. ತುಂಬಾ ಚೆನ್ನಾಗಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಅದರಲ್ಲೂ ಮೊಸರನ್ನಾಗಂತೂ ಮಾಡಿಸಿದ್ದಂತಹ ಒಂದು ಕಾಂಬಿನೇಷನ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ಆಯಿತಾ. ಆ್ಯಂಡ್ ಸ್ಟೋರ್ ಮಾಡಿ ಇಟ್ಕೊಬೋದು ಅಪ್ ಟು 1 ವೀಕ್ವರೆಗೂ. ಹಾಗೆ ಬಿರಿಯಾನಿ ಕೂಡ ಮಾಡ್ತಾಯಿದ್ದೀನಿ ಇನ್ನೇನು ಲಂಚ್ಗೆ. ಸೊ ಇದೇ ಆಗುತ್ತೆ ನಮ್ಮ ಡಿನ್ನರ್ಗೂ ಸಹ. ಸೊ ವಾಯ್ಸ್ ತುಂಬ ಲೋ ಅಲ್ಲಿ ಮಾತಾಡ್ತಿರ್ಬೋದು, ಯಾಕಂದರೆ ಬುಡ್ಡು ಮಲಗಿದ್ದಾನೆ. ಸೊ ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ನಿಮಗೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಬುಡ್ಡು ಬಾಯ್ ಕಡೆ. ಇನ್ನೇನು ವೀಕ್ ಡೇ ಮಂಡೇ ಟು ಟಿಲ್ ಫ್ರೈಡೇವರೆಗೂ ಮತ್ತೆ ಸ್ಕೂಲ್ಗೆ ಏನು ಲಂಚ್ ಮಾಡಬೇಕು, ಏನು ಸ್ನ್ಯಾಕ್ಸ್ ಕೊಡಬೇಕು ಅನ್ನೋದಂತೂ ಎಲ್ಲ ಮದರ್ಸ್ಗೂ ತಲೆಯಲ್ಲಿ ಓಡ್ತಾನೆ ಇರುತ್ತಲ್ವ. ಸೊ ನನಗೂ ಕೂಡ ಬಿಫೋರ್ ಬೆಡ್ ಏನೆಲ್ಲ ಶಾಪಿಂಗ್ ಮಾಡಬೇಕು ಅನ್ನೋದು ಪುಟ್ಟ ಏನೇನು ಮನೆಗೆ ನೀಡ್ಸ್ ಬೇಕು ಅದನ್ನೆಲ್ಲನೂ ತೊಗೊಂಡು ಬರೋದಕ್ಕೆ ಹೋದ್ವಿ. ಸೊ ಅಲ್ಲಿ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಟ್ರೈನೇ ಇರಲಿಲ್ಲ, ಯಾಕಂದರೆ ಶಾಪಿಂಗ್ ಮಾಡ್ತಾಯಿದ್ರು. ಬಟ್ ಇನ್ನೊಂದು ಸ್ವಲ್ಪ ಜನ ಬಿಲ್ಲಿಂಗ್ ಹಾಕ್ಸೋದಕ್ಕೆ ಇಟ್ಕೊಂಡಿದ್ರು. ಸೊ ಹಂಗಾಗಿ ಒಂದಷ್ಟು ಫ್ಯೂ ಐಟಮ್ಸ್ ತಾನೆ ಅಂತ ಹೇಳಿ ಎಲ್ಲ ಕೈಯಲ್ಲೇ ಇಟ್ಕೊಂಡಿದ್ದೀನಿ. ಮತ್ತು ಅದಕ್ಕೂ ಕೂಡ ಕಮೆಂಟ್ ಹಾಕಿಬಿಡಿ.
ಆ್ಯಂಡ್ ಇನ್ನೂ ಶಾಪಿಂಗ್ ಎಲ್ಲ ಆಯಿತು. ಸೊ ಅದನ್ನೆಲ್ಲನೂ ಮನೆಗೆ ತೊಗೊಂಬಂದು ಸೆಗ್ರಿಗೇಟ್ ಮಾಡಿ ಒಂದು ರೀತಿ ತುಂಬ ಖುಷಿಯಾಗಿ ಜಾಲಿಯಾಗಿ ಸ್ವಲ್ಪ ಫೈಟಿಂಗ್ ಸ್ವಲ್ಪ ಫನ್ ಎಲ್ಲ ಮಿಕ್ಸಿಂಗಲ್ಲಿತ್ತು ಈ ಒಂದು ಸಂಡೇ ಅಂತಲೇ ಹೇಳ್ತೀನಿ. It's chocolates and cookies and in chocolate cake with sweet chocolate. Chocolate is sweet and so good to eat. I like it whenever I need a good treat. It's chocolates and cookies and in chocolate cake. It has sweetness, whatever you bake. White chocolate, dark chocolate, milk chocolate and more. I know I could eat a whole chocolate store. So now, howdy cloudy. Howdy cloudy. When I look up at the sky, you look like a cotton ball. Can I touch you or you will fall? Can I touch you or you will fall? Sometimes you are white and sometimes you are grey. ಫೈನಲಿ ಎಮ್ಮಿ ಆ್ಯಂಡ್ ಟೇಸ್ಟಿ ಸ್ಪೈಸಿ ಬಿರಿಯಾನಿನ ತಿಂತ ಈ ಒಂದು ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಗೆಲ್ರಿಗೂ ಇಷ್ಟವಾಗಿದೆ ಅಂತ. ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ. ಬಾಯ್.